ಕಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಇವತ್ತೇ ನಮ್ಮನೆಯಲ್ಲಿ ಮಸಾಲೆ ಮಂಡಕ್ಕಿ ಅಂದರೆ ತೊಯಿಸಿದ ಮಂಡಕ್ಕಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಮತ್ತು ತುಂಬ ರುಚಿ ಕೂಡ ಆಗಿರುತ್ತೆ. ಮಳೆಗಾಲ ಅಲ್ವಾ, ಸಂಜೆ ಕಡೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಖಂಡಿತವಾಗ್ಲೂ ಅವ್ರು ಖುಷಿಯಿಂದ ತಿಂತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲು ಒಂದು 3-4 ಸ್ಪೂನ್ ಈ ಥರ ಆಯಿಲ್ ತಗೊಳ್ಳಿ. ಶೇಂಗಾ ತಗೊಳ್ಳಿ. ಡಬ್ರಿ ತುಂಬ, ಒಂದು ದೊಡ್ಡ ಡಬ್ರಿ ತುಂಬ, ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಮಂಡಕ್ಕಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸುವ. 2 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈಗ ಇದನ್ನು ಫ್ರೈ ಮಾಡುವ. ಹೊಂಬಣ್ಣಕ್ಕೆ ಬಂದಿದೆ, ಸ್ವಲ್ಪ ಅರಿಶಿನ ಹಾಕ್ತೀನಿ. ಆಲ್ರೆಡಿ ಆಗಿದೆ, ಈರುಳ್ಳಿ ಆಗ್ತಾ ಬಂದಿದೆ. ಈ ರೀತಿ ರುಚಿಯಾದ ಸ್ನ್ಯಾಕ್ಸ್ಗಳನ್ನು ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಭಾಳ ಖುಷಿಯಿಂದ ಮಕ್ಕಳು ತಿಂತಾರೆ. ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿ ರುಚಿಯಾದಂಥ ಸ್ನ್ಯಾಕ್ಸ್ಗಳನ್ನು ತಾಯಂದ್ರು ಮಾಡಿಕೊಟ್ಬಿಟ್ರೆ ಭಾಳನೇ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಒಂದು ಹಂತದಲ್ಲಿ ತಾಯಿಗೆ ಮಕ್ಕಳೇ ಸರ್ವಶ್ರೇಷ್ಠ ಅಂತೆ. ಸರ್ವಶ್ರೇಷ್ಠವಾದ ಆಭರಣ ಅಂದರೆ ಮಕ್ಕಳು ತಾಯಂದ್ರಿಗೆ ಅಲ್ವಾ. ಎಷ್ಟು ಚೆನ್ನಾಗಾಗ್ತಾ ಇದೆ, ಬಣ್ಣ ಬರ್ತಾ ಇದೆ ಅಲ್ವಾ. ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಭಾಳ ಖುಷಿಯಿಂದ ತಿಂತಾರೆ ಮಕ್ಕಳು. ಒಗ್ಗರಣೆ ಆಗಿದೆ. ಗ್ಯಾಸ್ ಆಫ್ ಮಾಡಿದ ಮೇಲೇ ಮಂಡಕ್ಕಿ ಹಾಕಬೇಕು. ಅರ್ಥ ಆಗ್ತಾ ಇದೆಯಲ್ಲ, ಇಲ್ಲ ಮಂಡಕ್ಕಿ ಮೊಗ್ಗಿ ಹೋಗ್ಬಿಡ್ತದೆ. ಗ್ಯಾಸ್ ಆಫ್ ಮಾಡಾದ್ಮೇಲೆ ಮಂಡಕ್ಕಿ ಹಾಕಬೇಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮಂಡಕ್ಕಿ ಹಾಕ್ತೀನಿ, ಆಯಿತಾ. ಮಂಡಕ್ಕಿ ಹಾಕಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಸ್ವಲ್ಪ. ಈಗ ಕಲಸುವ. ಈಗ ನೋಡಿ ಗೊತ್ತಾಗ್ತಾ ಇದೆಯಲ್ಲ, ಅದೇ ಆಲ್ರೆಡಿ ಆಗೋಯ್ತು. ಆ ಹೀಟಿಗೆ ಅದು ಅರಳಿ ಬಂದುಬಿಡ್ತೇನೆ. ಮತ್ತು ನಾವು ಎಕ್ಸ್ಟ್ರಾ ಹೀಟ್ ಕೊಟ್ಬಿಟ್ರೆ ಅದು ಮೊಗ್ಗಿಬಿಡುತ್ತೆ, ಒಂಥರ ಅಕ್ಕಿ ಥರ ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಗ್ಯಾಸ್ ಆಫ್ ಮಾಡೇ ಮಂಡಕ್ಕಿ ಹಾಕಬೇಕು. ಆಲ್ರೆಡಿ ಇದು ಫ್ರೈಡ್ ಆಗೋಗಿರುತ್ತಲ್ವ ಮಂಡಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬರ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ನೀವು ಹಾಕಿ ನೋಡಿ. ಆಲ್ರೆಡಿ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬರ್ತಾ ಇದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಈರುಳ್ಳಿ ಇರುತ್ತಲ್ಲ, ನೀವು ಹೆಚ್ಚಿಗೆ ಹಸಿ ಈರುಳ್ಳಿನೇ ತಿನ್ನಬೇಕು. ಹೆಣ್ಮಕ್ಳೆಲ್ಲ ತುಂಬ ಹಸಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಲ್ರೆಡಿ ಬಂದೋಯ್ತು ಅಲ್ವಾ. ಹಸಿ ಈರುಳ್ಳಿ ಶೀತಾಪಹಾರಿ, ಶೀತವನ್ನು ಹೊರದೋಡಿಸುತ್ತೆ. ಹಾಗಾಗಿ ಪ್ರತಿದಿನ ಒಂದೊಂದು ಈರುಳ್ಳಿ ತಿಂತಾ ಇದ್ದರೆ ಖಂಡಿತವಾಗ್ಲೂ ಅದು ಆರೋಗ್ಯದಾಯಕ. ಕೊಬ್ಬರಿ ಹಾಕಿದ್ದೇನೆ, ಇದು ನಿಮ್ಮ ಆಪ್ಷನ್ನು. ಪುಟಾಣಿ ಪುಡಿ ಹಾಕಿದ್ದೇನೆ. ಈ ಪುಟಾಣಿ ಪುಡಿ ಇದೆಯಲ್ಲ ರುಚಿಯನ್ನು ಹೆಚ್ಚಿಸುತ್ತೆ. ಈ ಕೊಬ್ಬರಿ, ಈ ಪುಟಾಣಿ ಇದೆಯಲ್ಲ ರುಚಿಯನ್ನು ಹೆಚ್ಚಿಸುತ್ತೆ. ಸ್ವಲ್ಪ ಖಾರ ಕೂಡ ತಂದಿದ್ದೇನೆ, ಖಾರ ಹಾಕ್ತೇನೆ. ಈಗ ಸ್ವಲ್ಪ ಖಾರ ಕೂಡ ಹಾಕಿದ್ದೇನೆ. ಈ ಪುಟಾಣಿ ಹಿಟ್ಟು, ಕೊಬ್ಬರಿ, ಈ ಒಂದು ಖಾರ ತುಂಬ ರುಚಿಯನ್ನು ಹೆಚ್ಚಿಗೆ ಮಾಡುತ್ತೆ. ನಾ ಹೇಳೋದಿಷ್ಟೇ, ಈ ರೀತಿಯಾದಂಥ 5 ನಿಮಿಷದಲ್ಲಿ ಸಿಂಪಲ್ ರೆಸಿಪಿಯನ್ನು ಹೆಣ್ಮಕ್ಳು ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಮಕ್ಕಳು ಭಾಳ ಪ್ರೀತಿಯಿಂದ ಖುಷಿಯಿಂದ ತಿಂತಾರೆ. ಹಾಗಾಗಿ ನಾನು ಪದೇ ಮಾಡ್ತೇನೆ, ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ವೆರೈಟಿ ಆದಂಥ ಮಕ್ಕಳು ಒಂದು ಗ್ರೋಯಿಂಗ್ ಸ್ಟೇಜಲ್ಲಿದ್ದಾಗ ಭಾಳ ಇಷ್ಟಪಡ್ತಾರೆ. ಎಲ್ಲವೂ ಅವಕ್ಕೆ ಜೀರ್ಣ ಆಗುತ್ತೆ. ಪ್ರತಿಯೊಂದು ಕೂಡ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡ್ತಾರೆ. ಒಂದು ಬೆಳವಣಿಗೆ ಹಂತದಲ್ಲಿ ನಾವೆಲ್ಲವನ್ನೂ ಮಾಡಿಕೊಡ್ಬೇಕಾಗುತ್ತೆ. ಈ ರೀತಿ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಭಾಳನೇ ಖುಷಿಪಟ್ಟು ತಿಂತಾರೆ. ಹಾಗಾಗಿ ತಾಯಂದ್ರಿಗೆ ಈ ಒಂದು ರೆಸಿಪಿ ತುಂಬ ಉಪಯೋಗ ಆಗುತ್ತೆ. ತಾಯಂದ್ರಿಗೆ, ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ನಿಮಗೆ ಈ ಒಂದು ವಿಡಿಯೋ ಉಪಯೋಗ ಆದರೆ ನಿಮ್ಮ ಮಕ್ಕಳಿಗೂ ಮಾಡಾಕಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.